ನಮಸ್ಕಾರ ಗೆಳೆಯರೇ, ಇಂದು ನಾವು ಭಾರತದ ಅತ್ಯಾಧುನಿಕ ವಿಜ್ಞಾನ ಕೇಂದ್ರದ ಬಗ್ಗೆ ತಿಳಿಯೋಣ. ಇದು ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ತಲೆ ಎತ್ತಿರುವ ಬೃಹತ್ ಸೈನ್ಸ್ ಸಿಟಿ. ಈ ವಿಜ್ಞಾನ ಕೇಂದ್ರಕ್ಕೆ ಭಾರತದ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿಡಲಾಗಿದೆ. ಪಾಟ್ನಾದ ರಾಜೇಂದ್ರ ನಗರದ ಮೊಯಿನ್ ಉಲ್ ಹಕ್ ಸ್ಟೇಡಿಯಂ ಹತ್ತಿರ ಇದು ಸ್ಥಾಪನೆಯಾಗಿದೆ. ಸುಮಾರು 21 ಎಕರೆಗಳ ವಿಶಾಲವಾದ ಪ್ರದೇಶದಲ್ಲಿ ಈ ಸೈನ್ಸ್ ಸಿಟಿ ಹರಡಿಕೊಂಡಿದೆ. ಇದನ್ನು ಬಿಹಾರ ಸರ್ಕಾರವು ಅತ್ಯಂತ ಹೆಮ್ಮೆಯಿಂದ ನಿರ್ಮಿಸಿದೆ. ಸುಮಾರು 400 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಕೇಂದ್ರವು ಕೇವಲ ಕಟ್ಟಡವಲ್ಲ, ಇದೊಂದು ವಿಜ್ಞಾನದ ಅದ್ಭುತ ಅರಮನೆ. ಇಲ್ಲಿನ ವಾಸ್ತುಶಿಲ್ಪವು ಆಧುನಿಕ ವಿನ್ಯಾಸದಿಂದ ಕೂಡಿದ್ದು ನೋಡುಗರನ್ನು ಸೆಳೆಯುತ್ತದೆ. ಪ್ರವೇಶಿಸುತ್ತಿದ್ದಂತೆಯೇ ನಿಮಗೆ ಜ್ಞಾನದ ಹೊಸ ಲೋಕವೇ ತೆರೆದಂತೆ ಭಾಸವಾಗುತ್ತದೆ. ಇಲ್ಲಿ ಮುಖ್ಯವಾಗಿ 5 ದೊಡ್ಡ ಗ್ಯಾಲರಿಗಳನ್ನು ನಾವು ಕಾಣಬಹುದು. ಮೊದಲನೆಯದು ಬಿಹೈಂಡ್ ದ ಆಬ್ಜೆಕ್ಟ್ ಗ್ಯಾಲರಿ. ಇಲ್ಲಿ ದಿನನಿತ್ಯದ ವಸ್ತುಗಳ ಹಿಂದೆ ಅಡಗಿರುವ ವಿಜ್ಞಾನವನ್ನು ಸರಳವಾಗಿ ವಿವರಿಸಲಾಗಿದೆ. ಎರಡನೆಯದು ಬಿ ಇನ್ ದ ಬಾಡಿ ಎನ್ನುವ ವಿಶೇಷ ಗ್ಯಾಲರಿ. ಇದು ಮಾನವ ದೇಹದ ಕಾರ್ಯವೈಖರಿ ಮತ್ತು ಅಂಗಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಮೂರನೆಯದು ಲರ್ನಿಂಗ್ ಸೈನ್ಸ್ ಎನ್ನುವ ಪ್ರಯೋಗಾಲಯದಂತಹ ವಿಭಾಗ. ನಾಲ್ಕನೆಯದು ಸ್ಪೇಸ್ ಅಂಡ್ ಎಸ್ ಎನ್ನುವ ಬಾಹ್ಯಾಕಾಶದ ವಿಭಾಗ. ಕೊನೆಯದಾಗಿ ಸ್ಟೋರಿ ಆಫ್ ಅರ್ತ್ ಭೂಮಿಯ ವಿಕಾಸದ ಬಗ್ಗೆ ತಿಳಿಸುತ್ತದೆ. ಇಲ್ಲಿನ ಗ್ಯಾಲರಿಗಳಲ್ಲಿ ಸಾವಿರಾರು ಆಕರ್ಷಕ ಮಾಡೆಲ್ಗಳನ್ನು ಇಡಲಾಗಿದೆ. ಪ್ರತಿಯೊಂದು ಮಾಡೆಲ್ ಕೂಡ ಮಕ್ಕಳಿಗೆ ವಿಜ್ಞಾನದ ಮೇಲೆ ಪ್ರೀತಿ ಹುಟ್ಟಿಸುತ್ತದೆ. ಈ ಸೈನ್ಸ್ ಸಿಟಿಯಲ್ಲಿ ಅಬ್ದುಲ್ ಕಲಾಂ ಅವರ ಜೀವನಕ್ಕೆ ಮೀಸಲಾದ ಪ್ರತ್ಯೇಕ ವಿಭಾಗವಿದೆ. ಅವರ ಬಾಲ್ಯದಿಂದ ಹಿಡಿದು ರಾಷ್ಟ್ರಪತಿಯಾಗುವವರೆಗಿನ ಪ್ರಯಾಣ ಇಲ್ಲಿ ದಾಖಲಾಗಿದೆ. ಅವರು ಬಳಸುತ್ತಿದ್ದ ಕೆಲವು ವಸ್ತುಗಳು ಮತ್ತು ಅವರ ಸಂಶೋಧನೆಗಳ ಪ್ರತಿರೂಪ ಇಲ್ಲಿದೆ. ಕಲಾಂ ಅವರ ಸರಳತೆ ಮತ್ತು ವಿಜ್ಞಾನದ ಮೇಲಿನ ಅವರ ಆಸಕ್ತಿ ಇಲ್ಲಿ ಎದ್ದು ಕಾಣುತ್ತದೆ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಲು ಇದಕ್ಕಿಂತ ಉತ್ತಮ ಜಾಗ ಮತ್ತೊಂದಿಲ್ಲ. ಇಲ್ಲಿ ವಿಜ್ಞಾನದ ಪ್ರಯೋಗಗಳನ್ನು ಯಾರು ಬೇಕಾದರೂ ಸ್ವತಃ ಮಾಡಿ ನೋಡಬಹುದು. ಕೇವಲ ಓದುವುದಕ್ಕಿಂತ ಪ್ರಾಯೋಗಿಕವಾಗಿ ನೋಡುವುದಕ್ಕೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಇಲ್ಲಿನ ಸಿನಿಮಾ ಹಾಲ್ 3D ಮತ್ತು 4D ತಂತ್ರಜ್ಞಾನವನ್ನು ಹೊಂದಿದೆ. ವಿಜ್ಞಾನದ ಚಲನಚಿತ್ರಗಳನ್ನು ಇಲ್ಲಿ ಅತ್ಯಂತ ರೋಮಾಂಚನಕಾರಿಯಾಗಿ ವೀಕ್ಷಿಸಬಹುದು. ಮಕ್ಕಳಿಗಾಗಿ ವಿಶೇಷ ಆಟದ ಮೈದಾನವಿದ್ದು ಅಲ್ಲೂ ವಿಜ್ಞಾನದ ತತ್ವಗಳಿವೆ. ಉದಾಹರಣೆಗೆ ತೂಗುಯ್ಯಾಲೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಅಲ್ಲಿ ತಿಳಿಯುತ್ತದೆ. ಬಾಹ್ಯಾಕಾಶ ವಿಭಾಗದಲ್ಲಿ ಚಂದ್ರಯಾನ ಮತ್ತು ಮಂಗಳಯಾನದ ಬಗ್ಗೆ ಮಾಹಿತಿ ಇದೆ. ರಾಕೆಟ್ ಉಡಾವಣೆಯ ಮಾದರಿಗಳು ಎಲ್ಲರನ್ನೂ ಬೆರಗುಗೊಳಿಸುತ್ತವೆ. ನಕ್ಷತ್ರ ಮಂಡಲದ ಬಗ್ಗೆ ತಿಳಿಯಲು ಇಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಭೂಕಂಪ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ವಿವರಿಸುವ ಸಿಮ್ಯುಲೇಟರ್ ಇಲ್ಲಿದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಇಲ್ಲಿ ಒತ್ತು ನೀಡಲಾಗಿದೆ. ಸೌರಶಕ್ತಿ ಮತ್ತು ನವೀಕರಿಸಬಹುದಾದ ಇಂಧನದ ಬಗ್ಗೆ ಪ್ರತ್ಯೇಕ ಪ್ರದರ್ಶನವಿದೆ. ರೋಬೋಟಿಕ್ಸ್ ಲೋಕದ ಅದ್ಭುತಗಳನ್ನು ನೀವು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಬಗ್ಗೆಯೂ ಇಲ್ಲಿ ಮಾಹಿತಿ ಇದೆ. ಈ ಸೈನ್ಸ್ ಸಿಟಿಯು ಸಂಪೂರ್ಣವಾಗಿ ಡಿಜಿಟಲ್ ತಂತ್ರಜ್ಞಾನದಿಂದ ಸಜ್ಜಾಗಿದೆ. ಪ್ರತಿ ಗ್ಯಾಲರಿಯಲ್ಲಿ ಟಚ್ ಸ್ಕ್ರೀನ್ ಕಿಟಕಿಗಳ ಮೂಲಕ ಮಾಹಿತಿ ಪಡೆಯಬಹುದು. ಈ ಕೇಂದ್ರವು ಬಿಹಾರದ ಪ್ರವಾಸೋದ್ಯಮಕ್ಕೆ ಹೊಸ ಮೆರುಗು ನೀಡಿದೆ. ಪ್ರವಾಸಿಗರು ಮಾತ್ರವಲ್ಲದೆ ವಿಜ್ಞಾನಿಗಳು ಕೂಡ ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಇಲ್ಲಿನ ಉದ್ಯಾನವನವು ಅತ್ಯಂತ ಸುಂದರವಾಗಿದ್ದು ಮನಸ್ಸಿಗೆ ಮುದು ನೀಡುತ್ತದೆ. ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ನೀಡುವ ಪ್ರತ್ಯೇಕ ಗಾರ್ಡನ್ ಇಲ್ಲಿದೆ. ಸಂಜೆ ವೇಳೆ ಇಲ್ಲಿ ಲೇಸರ್ ಶೋಗಳು ನಡೆಯುತ್ತವೆ. ಬೆಳಕಿನ ಸಹಾಯದಿಂದ ವಿಜ್ಞಾನದ ಸಿದ್ಧಾಂತಗಳನ್ನು ವಿವರಿಸುವ ಪದ್ಧತಿ ಅದ್ಭುತವಾಗಿದೆ. ವಿಜ್ಞಾನದಲ್ಲಿ ಆಸಕ್ತಿ ಇಲ್ಲದವರು ಸಹ ಇಲ್ಲಿನ ಸೌಂದರ್ಯಕ್ಕೆ ಮೊರೆ ಹೋಗುತ್ತಾರೆ. ಇಲ್ಲಿ ಶಿಕ್ಷಕರಿಗಾಗಿ ವಿಶೇಷ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇದು ಜ್ಞಾನದ ಗಣಿಯಾಗಿದೆ. ಈ ಸೈನ್ಸ್ ಸಿಟಿಯ ನಿರ್ಮಾಣಕ್ಕೆ ವಿದೇಶಿ ತಂತ್ರಜ್ಞರ ಸಲಹೆಯನ್ನು ಪಡೆಯಲಾಗಿದೆ. ಇದು ವಿಶ್ವ ದರ್ಜೆಯ ವಿಜ್ಞಾನ ಕೇಂದ್ರಗಳ ಸಾಲಿಗೆ ಸೇರುತ್ತದೆ. ಭಾರತದ ನಕ್ಷೆಯಲ್ಲಿ ಪಾಟ್ನಾ ಈಗ ವಿಜ್ಞಾನದ ಕೇಂದ್ರವಾಗಿ ಮಿಂಚುತ್ತಿದೆ. ಇಲ್ಲಿನ ಲ್ಯಾಬ್ಗಳಲ್ಲಿ ಮಕ್ಕಳು ಸಣ್ಣ ಪುಟ್ಟ ಸಂಶೋಧನೆಗಳನ್ನು ಮಾಡಬಹುದು. ಭೌತಶಾಸ್ತ್ರದ ಕ್ಲಿಷ್ಟಕರ ಸೂತ್ರಗಳನ್ನು ಇಲ್ಲಿ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ರಸಾಯನಶಾಸ್ತ್ರದ ಮ್ಯಾಜಿಕ್ ಪ್ರಯೋಗಗಳು ಇಲ್ಲಿ ನಡೆಯುತ್ತವೆ. ಜೀವಶಾಸ್ತ್ರದ ವಿಭಾಗದಲ್ಲಿ DNA ಮಾದರಿಗಳನ್ನು ಪ್ರದರ್ಶಿಸಲಾಗಿದೆ. ಗಣಿತದ ಸಮಸ್ಯೆಗಳನ್ನು ಆಟದ ಮೂಲಕ ಬಿಡಿಸುವ ಅವಕಾಶ ಇಲ್ಲಿದೆ. ನೀರಿನ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲು ಬಗ್ಗೆ ಪ್ರಾತ್ಯಕ್ಷಿಕೆಗಳಿವೆ.
ಈ ಸೈನ್ಸ್ ಸಿಟಿ ಬಿಹಾರದ ಭವಿಷ್ಯದ ವಿಜ್ಞಾನಿಗಳನ್ನು ತಯಾರು ಮಾಡುತ್ತಿದೆ. ಕಲಾಂ ಅವರ ಕನಸಿನಂತೆ ವಿಜ್ಞಾನವು ಎಲ್ಲರಿಗೂ ಸೇರಬೇಕು ಎಂಬುದು ಇಲ್ಲಿನ ಧ್ಯೇಯ. ಇಲ್ಲಿ ಪ್ರವೇಶ ಶುಲ್ಕವನ್ನು ಕೂಡ ಅತ್ಯಂತ ಕಡಿಮೆ ಇಡಲಾಗಿದೆ. ಸಾಮಾನ್ಯ ಜನರಿಗೂ ವಿಜ್ಞಾನ ತಲುಪಲಿ ಎಂಬುದು ಸರ್ಕಾರದ ಉದ್ದೇಶ. ವಾರಾಂತ್ಯದಲ್ಲಿ ಇಲ್ಲಿ ಭಾರಿ ಜನಸಂದಣಿ ಇರುತ್ತದೆ. ನೀವು ಪಾಟ್ನಾಗೆ ಹೋದರೆ ಈ ಸೈನ್ಸ್ ಸಿಟಿಗೆ ಭೇಟಿ ನೀಡಲು ಮರೆಯಬೇಡಿ. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದೊಂದು ಜ್ಞಾನದ ದೇಗುಲ. ಇಲ್ಲಿನ ಕಟ್ಟಡದ ಒಳಗಿನ ಗಾಳಿಯು ನೈಸರ್ಗಿಕವಾಗಿ ತಂಪಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ಸುಸ್ಥಿರ ಕಟ್ಟಡ ನಿರ್ಮಾಣಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ. ರಾತ್ರಿ ವೇಳೆ ಇಡೀ ಕಟ್ಟಡವು LED ಬೆಳಕಿನಲ್ಲಿ ಮಿಂಚುತ್ತದೆ. ಡ್ರೋನ್ ತಂತ್ರಜ್ಞಾನದ ಬಗ್ಗೆ ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆಗಳು ನಡೆಯುತ್ತವೆ. ಸಾರಿಗೆ ಮತ್ತು ಸಂವಹನ ಲೋಕದ ಬೆಳವಣಿಗೆಯನ್ನು ಇಲ್ಲಿ ಕಾಣಬಹುದು. ಹಳೆಯ ಕಾಲದ ಟೆಲಿಗ್ರಾಫ್ನಿಂದ ಇಂದಿನ ಸ್ಮಾರ್ಟ್ ಫೋನ್ವರೆಗೆ ಎಲ್ಲವೂ ಇಲ್ಲಿವೆ. ಅಬ್ದುಲ್ ಕಲಾಂ ಅವರ ಸ್ಮರಣೆಯಲ್ಲಿ ಈ ಕೇಂದ್ರವು ಅಜರಾಮರವಾಗಿ ಉಳಿಯಲಿದೆ. ನಮ್ಮ ದೇಶದ ಯುವಶಕ್ತಿಗೆ ಇದು ದೊಡ್ಡ ಉಡುಗೊರೆಯಾಗಿದೆ. ಇಲ್ಲಿನ ಸಿಬ್ಬಂದಿಗಳು ಪ್ರತಿಯೊಂದು ವಿಷಯವನ್ನು ವಿವರವಾಗಿ ವಿವರಿಸುತ್ತಾರೆ. ಈ ಸೈನ್ಸ್ ಸಿಟಿಯು ಭಾರತದ ಹೆಮ್ಮೆಯ ಸಂಕೇತವಾಗಿದೆ. ವಿಜ್ಞಾನದ ಬೆರಗು ಮತ್ತು ಅಬ್ದುಲ್ ಕಲಾಂ ಅವರ ನೆನಪು ಇಲ್ಲಿ ಸಮ್ಮಿಳಿತಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.